ಮದುವೆ ಆದ ಮದುಮಕ್ಕಳಿಗಿಂತ ಮದುವೆಗೆ ಹೋದಂತಹ ಗೆಸ್ಟ್‌ಗಳ ಚರ್ಚೆನೇ ಸಿಕ್ಕಾಪಟ್ಟೆ ಆಗ್ತಾ ಇದೆ ಅಂತ ಹೇಳಿದರೆ ಅದು ತಪ್ಪಾಗಲ್ಲ. ಹಾಗೆ ರಮ್ಯಾ ಅವರು ಧರಿಸಿದಂತಹ ಉಂಗುರ ಈ ಲೆವೆಲಿಗೆ ಚರ್ಚೆ ಮಾಡ್ತಿದೆ ಅಂತ ಹೇಳಿದರೆ ಅದು ಕೂಡ ನಂಬಲಿಕ್ಕೆ ಅಸಾಧ್ಯ ಅಲ್ವಾ ಫ್ರೆಂಡ್ಸ್? ಸೊ ರಮ್ಯಾ ಅವ್ರನ್ನೇ ಕೇಳಿದರೆ ಅವ್ರಿಗೆ ಶಾಕ್ ಆಗ್ತಿದೆ. ನಾನು ತೊಟ್ಕೊಂಬಂದಂತಹ ಒಂದು ಉಂಗುರಕ್ಕೆ ಇಷ್ಟೊಂದು ಯಾಕೆ ಟ್ರೋಲ್ ಮಾಡ್ತಾ ಇದ್ದೀರಾ? ಇಷ್ಟೊಂದು ಯಾಕೆ ನೀವು ರಿಯಾಕ್ಷನ್ಸ್‌ನ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವರೇ ಶಾಕ್ ಆಗಿದ್ದಾರೆ. ಇವರು ಇತ್ತೀಚೆಗೆ ರಕ್ಷಿತಾ ಅವರ ತಮ್ಮನ ಮದುವೆ ಸಂಭ್ರಮದಲ್ಲಿ ಕಾಣಿಸ್ಕೊಂಡಿದ್ರು. ಅವರಂತೂ ಸೂಪರಾಗಿ ರೆಡಿಯಾಗಿ ಬಂದಿದ್ರು. ಅವರ ಸೀರೆ ಹಾಗೆ ಬ್ಲೌಸು ಎಲ್ಲದರ ಬಗ್ಗೆ ತುಂಬಾ ಜನ ಇಷ್ಟಪಟ್ಟು ಸಿಕ್ಕಾಪಟ್ಟೆ ಹೊಗಳಿ ಕೊಂಡಾಡಿದ್ರು. ಇನ್ನು ಕೆಲವರಂತೂ ಮ್ಯಾಮ್ ಬೇಗ ಯಾರನ್ನಾದರೂ ಮದುವೆ ಆಗಿಬಿಡಿ, ನಮ್ಮ ಬ್ಯಾಚುಲರ್ ಲೈಫನ್ನು ಅಥವಾ ಬ್ಯಾಚುಲರ್ಸ್ನ ಯಾಕೆ ಇಷ್ಟೊಂದು ಹೊಟ್ಟೆ ಉರಿಸ್ತೀರಾ ಅಂತ ಎಷ್ಟೊಂದು ಫ್ಯಾನ್ಸ್ಗಳು ಕಮೆಂಟ್ ಹಾಕಿ ತಮಾಷೆ ಮಾಡ್ಕೊಂಡಿದ್ದು ಕೂಡ ಉಂಟು. ಇನ್ನೂ ಕೆಲವರಂತೂ ನಿಮಗೆ ವಯಸ್ಸೇ ಆಗೋದಿಲ್ವಾ, ಇಷ್ಟು ಬ್ಯೂಟಿ ಇಷ್ಟು ಸೌಂದರ್ಯವತಿ ಏನು ಕಾರಣ, ಹೇಗೆ ನೀವು ಮೇಂಟೈನ್ ಮಾಡ್ತೀರಾ ಅಂತ ಎಷ್ಟೊಂದು ಜನ ಕಾಲೆಳೆದಿದ್ದು ಉಂಟು. ಹಾಗೆ ಇವರು ಬಂದಂತಹ ರೀತಿ ಅಥವಾ ಇವರ ಒಂದು ಸ್ಟೈಲಿಗೆ ಬೆರಗಾಗ್ದೋರಿಲ್ಲ ಅಥವಾ ಮರಳಾಗ್ದೋರಿಲ್ಲ. ಆ ಒಂದು ರೀತಿಯಲ್ಲಿ ಸಖತ್ತಾಗಿ ಸ್ಟನ್ನಿಂಗ್ ಆಗಿ ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಎಂಟ್ರಿ ಕೊಟ್ಟಿದ್ರು. ರಕ್ಷಿತಾ ಅವರ ತಮ್ಮನ ಒಂದು ಮದುವೆಗೆ ಇವರು ಬಂದಿದ್ದರು. ಇನ್ನು ಎಷ್ಟೊಂದು ಜನ ಸ್ಯಾಂಡಲ್ವುಡ್ ಕ್ವೀನ್ ಅಂದರೆ ಮೋಹಕ ತಾರೆ ಅಂದರೆ ಸುಮ್ಮನೆ ಕರೀತಾರ, ಯಾವ ರೇಂಜಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಮುದ್ದಾಗಿದ್ದಾರೆ ನೋಡಿ, ಇವ್ರಿಗೆ ವಯಸ್ಸೇ ಕಾಣ್ತಾ ಇಲ್ಲ, ವಯಸ್ಸಾಗಿರೋ ಥರನೂ ಕಾಣ್ತಾ ಇಲ್ಲ, ಎಷ್ಟು ಕ್ಯೂಟಾಗಿದ್ದಾರೆ ಅಂತ ಕೇಳಿ ಕೆಲವರು ಹೊಗಳಿದ್ದು ಉಂಟು. ಓಕೆನಾ? ಸೊ ಹಾಗಿದ್ದರೆ ಇವರು ಒಂದು ಮದುವೆಗೆ ಬಂದಂತಹ ಸಂದರ್ಭದಲ್ಲಿ ಇವರ ಕ್ಲೋಸ್ ಫ್ರೆಂಡ್ ರಕ್ಷಿತಾ ಅವರಾಗಿರ್ತಾರೆ. ಹಾಗೆ ಇವರು ಅವರೊಟ್ಟಿಗೆ ಸಿಕ್ಕಾಪಟ್ಟೆ ತುಂಬ ಹೊತ್ತು ಮಾತಾಡ್ತಾರೆ ಕೂಡ. ಹಾಗೆ ಇವ್ರ ಕೈಯಲ್ಲಿ ಒಂದು ಉಂಗುರವನ್ನು ಹಾಕ್ಕೊಂಡಿರ್ತಾರೆ, ಅದು ಹಾರ್ಟ್ ಶೇಪಲ್ಲಿರೋ ಉಂಗುರ ಕೂಡ ಆಗಿರುತ್ತೆ. ಅದನ್ನು ನೋಡಿಬಿಟ್ಟು ರಕ್ಷಿತಾ ಅವರು ಸಿಕ್ಕಾಪಟ್ಟೆ ಶಾಕ್ ಆಗಿ ಕೇಳ್ತಾರೆ, ಒಂಥರ ಶಾಕ್ ರಿಯಾಕ್ಷನ್ನ ಕೊಡ್ತಾರೆ. ಸೊ ಅದು ಏನು ಯಾವ ಥರ ಪ್ರತಿಯೊಂದರ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ನೋಡೋಣ, ನಮ್ಮ ಸ್ಯಾಂಡಲ್ವುಡ್ನ ಮೋಹಕ ತಾರೆ, ಸ್ಯಾಂಡಲ್ವುಡ್ ಕ್ವೀನ್ ಅಂತ ನಾವು ಕರೆಯುವಂತಹ ರಮ್ಯಾ ಅವರು ಯಾವ ರೀತಿ ಗ್ಲಾಮರಸ್ ಆಗಿ ಎಂಟ್ರಿ ಕೊಟ್ಟರು, ಮತ್ತು ಆ ಉಂಗುರ ಏನು, ಆ ಉಂಗುರದ ಕತೆ ಏನು, ಎಂಗೇಜ್ಮೆಂಟ್ ಆಗಿರೋದು ನಿಜನಾ ಅಥವಾ ರಿಯಲ್ ಆಗಿ ಮದುವೆ ಮಾಡ್ಕೊಳ್ಳೋ ಪ್ಲ್ಯಾನ್ ಇದೆಯಾ, ಎಂಗೇಜ್ಮೆಂಟ್ ಸೀಕ್ರೆಟಾಗಿ ಆದ್ರೆ, ಇದೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ಮದುವೆ ಮನೇಲಿ ರಿಂಗ್ ಚರ್ಚೆ ಆಗಿರುತ್ತೆ. ಅಂದರೆ ರಕ್ಷಿತಾ ಅವರು ಕೊಟ್ಟಂತಹ ರಿಯಾಕ್ಷನ್ನ ಎಷ್ಟೊಂದು ಜನ ಫುಲ್ ಶಾಕಾಗಿ ತೊಗೊಂಡಿರ್ತಾರೆ. ಏನಿರಬಹುದು ಅಂತ ತುಂಬ ಕುತೂಹಲವಾಗಿ ಕಾಯ್ತಾ ಕೂಡ ಇದ್ದರು. ಸೊ ಅಂಥದ್ದೊಂದು ಸಂದರ್ಭ ಬಂದೇ ಬಿಡ್ತು. ಏನಪ್ಪ ಅಂತ ಹೇಳಿದರೆ, ರಮ್ಯಾ ಅವರು ಜೇಮ್ಸ್ ಬಾಂಡ್ ಅನ್ನೋ ಒಂದು ಮೂವಿಯ ಪ್ರೀ ರಿಲೀಸ್ಗೆ ಬಂದಿರ್ತಾರೆ, ಇನ್ವೈಟ್ ಮಾಡಿರ್ತಾರೆ. ಸೊ ಆ ಒಂದು ಇಂಟರ್ವ್ಯೂ ಅಲ್ಲಿ ಇವರು ಎಂಟ್ರಿ ಕೊಟ್ಟಿರ್ತಾರೆ. ಸೊ ಎಂಟ್ರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು, ಕ್ಯೂಟಾಗಿ ಎಂಟ್ರಿ ಕೂಡ ಕೊಟ್ಟರು. ಅದಾದ ನಂತರ ಅಲ್ಲಿರುವಂತಹ ಎಷ್ಟೊಂದು ಪತ್ರಕರ್ತರು ಹಾಗೆ ಇಂಟರ್ವ್ಯೂ ಮಾಡುವಂತಹ ಮಾಧ್ಯಮಗಳು ಕೂಡ ಇವ್ರನ್ನ ಕ್ವೆಶನ್ ಕೇಳ್ತಾರೆ. ಮ್ಯಾಮ್, ಆ ರಿಂಗಿನ ಹಿಂದಿರುವಂತಹ ಒಂದು ವಿಷಯ ಏನದು ಸೀಕ್ರೆಟಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದೀರಾ ಅಂತ ಸುದ್ದಿ ಹರಿದಾಡ್ತಿದೆ, ದಯವಿಟ್ಟು ಅದು ಕ್ಲಾರಿಟಿ ಕೊಡಿ, ಏನದು ವಿಷಯ. ಎಷ್ಟೊಂದು ಫ್ಯಾನ್ಸ್ಗಳು ಕೂಡ ಕಾಯ್ತಾ ಇದ್ದಾರೆ, ಸಿಹಿ ಊಟ ಮಾಡಬೇಕು, ಹೋಳಿಗೆ ಊಟ ಮಾಡಬೇಕು, ನಿಮ್ಮ ಮದುವೆ ವಿಷಯವನ್ನು ಕೇಳಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳು ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ದಯವಿಟ್ಟು ಅದ್ರ ವಿಷಯ ಏನಂತ ಹೇಳಿ, ಏನಿದು ರಿಂಗಿನ ಸ್ಟೋರಿ ಅಂತ ಅಲ್ಲಿ ಇರುವಂತಹ ಮೀಡಿಯಾದಲ್ಲಿ ಕೆಲವರು ಕ್ವೆಶನ್ನ ಕೇಳ್ತಾರೆ. ಸೊ ಆವಾಗ ರಮ್ಯಾ ಅವರು ಸಿಕ್ಕಾಪಟ್ಟೆ ನಾಚ್ಕೊಂಡೇ ಆನ್ಸರ್ ಮಾಡ್ತಾರೆ, ಅಲ್ಲ ರೀ, ನಾನು ನಿಮಗೆಲ್ಲ ಸ್ವೀಟನ್ನು ಹಂಚಬೇಕು ಅಥವಾ ಸಿಹಿ ಊಟ ಹಾಕಬೇಕು ಅಂತ ಹೇಳಿದರೆ ನನ್ನ ಎಂಗೇಜ್ಮೆಂಟೇ ಆಗಬೇಕಂತ ಏನಿಲ್ಲ ಅಲ್ವಾ, ಮದುವೆನೇ ಆಗಬೇಕು ಅಂತ ಏನಿಲ್ಲ ಅಲ್ವಾ. ಹಾಗೆಯೇ ನಾನು ನಿಮ್ಮೆಲ್ಲರೂ ಕರೆದ್ಬಿಟ್ಟು ಸಿಹಿ ಊಟ ಅಥವಾ ಬಾಡೂಟ ಯಾವುದೋ ಒಂದು ನಿಮ್ಗೇನು ಇಷ್ಟನೋ ಆ ಒಂದು ಊಟವನ್ನು ನಾನು ಬಡಿಸ್ಬಹುದಲ್ವಾ. ಅದಕ್ಕೋಸ್ಕರ ನಾನು ಮದುವೆನೇ ಆಗಬೇಕು, ಎಂಗೇಜ್ಮೆಂಟ್ ಆಗಬೇಕು ಅಂತ ಏನಿಲ್ಲ ಅಲ್ವಾ. ಇನ್ನು ರಿಂಗ್ ಅಂತ ಬಂದಾಗ ಒಂದು ರಿಂಗ್ ಇಟ್ಕೊಂಡು ಇಷ್ಟೊಂದು ಯಾಕೆ ಟ್ರೋಲ್ ಮಾಡ್ತಾ ಇದ್ದೀರಾ, ಅದು ಹಾರ್ಟ್ ಶೇಪಲ್ಲಿದೆ, ನನಗೆ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ವೇರ್ ಮಾಡಿದ್ದೀನಿ ಹೊರತು ಈ ರಿಂಗಿಂದ ಎಂಗೇಜ್ಮೆಂಟ್ ಇದೆ, ಮದುವೆ ಇದೆ, ಯಾಕೆ ಇಷ್ಟೊಂದು ಟ್ರೋಲ್ ಮಾಡ್ತಾ ಇದ್ದೀರಾ, ರೀಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಅವರು ಮೀಡಿಯಾದಲ್ಲಿ ಕ್ವೆಶನ್ ಕೇಳ್ತಾರೆ. ಅದಾದ ನಂತರ ಅವರು ಹೇಳ್ತಾರೆ, ಇಷ್ಟೊಂದು ಪರ್ಸ್ನಲ್ ಆಗಿ ಯಾಕೆ ತೊಗೊಳ್ತಾ ಇದ್ದೀರಾ ಅಥವಾ ಇಷ್ಟೊಂದು ಪರ್ಸ್ನಲ್ ಆಗಿ ಯಾಕೆ ಕೇಳ್ತಾರೆ, ಪರ್ಸ್ನಲ್ ವಿಷಯಗಳೆಲ್ಲ ಬೇಡ ಅಲ್ವಾ, ಇಲ್ಲಿ ಮೂವಿ ಪ್ರೀ ಇವೆಂಟ್ಗೆ ಬಂದಿದ್ದೀನಿ, ಸೊ ಆ ವಿಷಯವನ್ನು ಮಾತ್ರ ಮಾತಾಡೋಣ ಅಂತ ಹೇಳಿಬಿಟ್ಟು ಈ ಒಂದು ಚರ್ಚೆಯನ್ನು ಹಿಂದಾಕ್ತಾರೆ. ಸೊ ಹಾಗಿದ್ರೆ ನೋಡಿದ್ರಲ್ವಾ ಫ್ರೆಂಡ್ಸ್, ಸದ್ಯಕ್ಕೆ ರಮ್ಯಾ ಅವರು ಸಿಂಗಲ್ ಆಗೇ ಇದ್ದಾರೆ. ಯಾವುದೇ ರೀತಿಯ ಮದುವೆ ಚರ್ಚೆ ಆಗಿರ್ಬೋದು ಅಥವಾ ಎಂಗೇಜ್ಮೆಂಟ್ನ ಚರ್ಚೆ ಆಗಿರ್ಬೋದು, ಈ ರಿಂಗ್ ವಿಷಯ ಏನಿದೆ ಅಲ್ವಾ, ಇದೆಲ್ಲ ಫೇಕ್ ನ್ಯೂಸ್ ಅಂತ ಹೇಳ್ಬೋದು. ಅವರು ಯಾವುದೇ ರೀತಿಯ ಎಂಗೇಜ್ಮೆಂಟ್ ಕೂಡ ಆಗಿಲ್ಲ ಅಥವಾ ಮದುವೆ ಮಾತುಕತೆನೂ ನಡೆದಿಲ್ಲ. ಸೊ ಹಾಗಿದ್ರೆ ಐ ಹೋಪ್ ಈ ಒಂದು ಅಪ್ಡೇಟ್ ಎಲ್ಲ ರಮ್ಯಾ ಅವರ ಫ್ಯಾನ್ಸ್ಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲರೂ ಖುಷಿಯಾಗಿದ್ದಾರೆ. ಹಾಗೆ ಇವರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ತಮ್ಮ ಒಂಟಿ ಜೀವನವನ್ನೇ ಕಳೀತಾ ಇದ್ದಾರೆ ಸದ್ಯಕ್ಕೆ. ಹಾಗಿದ್ರೆ ನೋಡೋಣ, ಮುಂದೆ ಯಾವತ್ತಾದರೂ ಮದುವೆ ಆಗಬಹುದೇನೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ, ಅಥವಾ ಯಾವುದಾದ್ರೂ ಒಂದು ಅಪ್ಡೇಟನ್ನು ಇವರೇ ಕೊಡಬಹುದೇನೋ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಈ ಒಂದು ರಿಂಗ್ ಎಂಗೇಜ್ಮೆಂಟ್ ಏನಿದೆ ಅಲ್ವಾ, ಇದು ಒಂದು ಫೇಕ್ ನ್ಯೂಸ್. ಯಾವುದೇ ರೀತಿಯ ಎಂಗೇಜ್ಮೆಂಟ್ ಇಲ್ಲ ಅಥವಾ ಮದುವೆ
ಮದುವೆನೂ ಇಲ್ಲ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು, ಈ ಅಪ್ಡೇಟ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ರಮ್ಯಾ ಫ್ಯಾನ್ಸ್ ಇದ್ದೀರಾ, ಯಾರೆಲ್ಲ ಸ್ಯಾಂಡಲ್ವುಡ್ ಫ್ಯಾನ್ಸ್ ಇದ್ದೀರಾ, ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಗೇನು ಅನಿಸುತ್ತೆ, ರಮ್ಯಾ ಅವರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು, ನಿಮಗೆ ಇಷ್ಟ ಆಯಿತಾ ಅವ್ರು ರೆಡಿಯಾಗಿ ಬಂದಿದ್ದ ರೀತಿ, ಅಥವಾ ಇಷ್ಟ ಆಗಲಿಲ್ವಾ, ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ತುಂಬ ಧನ್ಯವಾದಗಳು.